ನಮಸ್ಕಾರ. ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಇಂದು ವಿಜಯಪುರ ನಗರದ ಹೃದಯ ಭಾಗವಾದ ಸರಾಪ ಬಜಾರಿನಲ್ಲಿ ರಸ್ತೆ ಕಾಮಗಾರಿ ಕೈಗೊಂಡಿದ್ದು, ಇದರ ಪರ್ಯಾಯ ಮಾರ್ಗವಾಗಿ ಮಿಲನ್ ಬಾರ್ ರಸ್ತೆಯ ಮೂಲಕ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಮಿಲನ್ ಬಾರ್ನಿಂದ ಚಿನಗಾರ್ ಗಲ್ಲಿ ಹನುಮಾನ್ ಮಂದಿರದವರೆಗೆ ರಸ್ತೆ ಎರಡೂ ಬದಿಗಳಲ್ಲಿ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಇರುತ್ತದೆ ಹಾಗೂ ಅಲ್ಲಿರುವ ವ್ಯಾಪಾರಸ್ಥರು ತಮ್ಮ ಮಳಿಗೆಗಳ ಮುಂಭಾಗದಲ್ಲಿ ರಸ್ತೆಯ ಮೇಲೆ ತಮ್ಮ ಮಳಿಗೆಗಳಲ್ಲಿನ ವಸ್ತುಗಳನ್ನು ಕಬ್ಬಿಣದ ಸ್ಟ್ಯಾಂಡ್ಗಳನ್ನು ಇಡುತ್ತಿದ್ದು, ಇದರಿಂದ ಆ ರಸ್ತೆಯಲ್ಲಿ ಅತಿಯಾದ ವಾಹನ ದಟ್ಟಣೆ ಎದುರಾಗುತ್ತಿದೆ. ಹಾಗಾಗಿ ತಾತ್ಕಾಲಿಕವಾಗಿ ಅಲ್ಲಿಯ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಬಂಧಗೊಳಿಸಿ ಪಾರ್ಕಿಂಗ್ಗೆ ಸೂಕ್ತ ಸ್ಥಳ ನಿಗದಿಪಡಿಸಬೇಕು ಮತ್ತು ವ್ಯಾಪಾರಸ್ಥರಿಗೆ ತಮ್ಮ ವಸ್ತುಗಳನ್ನು ರಸ್ತೆಯ ಮೇಲೆ ಇಡದಂತೆ ಕಟ್ಟುನಿಟ್ಟಿನ ನಿರ್ದೇಶ. ಅದರಂತೆಯೇ ಗಾಂಧಿ ವೃತ್ತದಿಂದ ಸಿದ್ದೇಶ್ವರ ದೇವಸ್ಥಾನದ ಮಾರ್ಗವಾಗಿ BLDE ಆಸ್ಪತ್ರೆಗೆ ಹೋಗುವ ಏಕಮುಖ ಸಂಚಾರ ರಸ್ತೆಯ ಪಕ್ಕದಲ್ಲಿನ 4 ಚಕ್ರ ವಾಹನಗಳ ಪಾರ್ಕಿಂಗ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿ ಆ ರಸ್ತೆಯನ್ನು ಏಕಮುಖ ಸಂಚಾರದ ಬದಲಾಗಿ ದ್ವಿಮುಖ ಸಂಚಾರ ಪ್ರಾರಂಭಿಸಿ ಸಾರ್ವಜನಿಕರಿಗೆ ವಾಹನ ದಟ್ಟಣೆಯಿಂದ ಆಗುತ್ತಿರುವ ತೊಂದರೆಯನ್ನು ನಿವಾರಣೆ ಮಾಡಬೇಕೆಂದು ಬಿಜೆಪಿ ಮುಖಂಡರು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಗರ ಮಂಡಳಿಯ ಅಧ್ಯಕ್ಷ ಸಂದೀಪ್ ಪಾಟೀಲ್, ಜಿಲ್ಲಾ ಖಜಾನ್ಸಿ ಭೀಮಾಶಂಕರ್ ಹಗಲೂರ್, ಭರತ್ ಕೋಳಿ, ವಿಜಯಕುಮಾರ್ ಜೋಶಿ, ದೇಸುದ್ರಾಜ್ ಇನಾಮದಾರ್, ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷ ವಿನಾಯಕ್ ಗವಳಿ, ಆನಂದ್ ಮುಚ್ಚಂಡಿ, ಕಾಂತು ಸಿಂಧೆ, ಚನ್ನಪ್ಪ ಚಿನಗುಂಡಿ, ಭಾರತಿ ಬುಯ್ಯರ್, ನಗರ ಮಂಡಳ ಮೋರ್ಚಾ ಅಧ್ಯಕ್ಷ ಬಸಮ್ಮ ಗುಜ್ಜರಿ ಉಪಸ್ಥಿತರಿದ್ದರು. ವರದಿ ಸವಿತಾ ತಳೇವಾಡ್. ಸರಾಪ್ ಬಜಾರ್ ರಸ್ತೆ ಕಾಮಗಾರಿಕೆಯಿಂದ ಸಾರ್ವಜನಿಕರಿಗಾಗುತ್ತಿರುವ ತೊಂದರೆ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಗರದ ಹೃದಯ ಭಾಗವಾದ ಸರಾಪ್ ಬಜಾರ್ನಲ್ಲಿ ರಸ್ತೆ ಕಾಮಗಾರಿಕೆ ಕೈಗೊಂಡಿದ್ದು, ಇದರ ಪರ್ಯಾಯ ಮಾರ್ಗವಾಗಿ ಮಿಲನ್ ಬಾರ್ ರಸ್ತೆಯ ಮೂಲಕ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಮಿಲನ್ ಬಾರ್ನಿಂದ ಚಿನಗಾರ್ ಗಲ್ಲಿ ಹನುಮಾನ್ ಮಂದಿರದವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಇರುತ್ತದೆ ಹಾಗೂ ಅಲ್ಲಿರುವ ವ್ಯಾಪಾರಸ್ಥರು ತಮ್ಮ ಮಳಿಗೆಗಳ ಮುಂಭಾಗದಲ್ಲಿ ರಸ್ತೆ ಮೇಲೆ ತಮ್ಮ ಮಳಿಗೆಗಳಲ್ಲಿನ ವಸ್ತುಗಳನ್ನು ಕಬ್ಬಿಣದ ಸ್ಟ್ಯಾಂಡ್ಗಳನ್ನು ಇಡುತ್ತಿದ್ದು, ಇದರಿಂದ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಬಂಧಗೊಳಿಸಿ ಪಾರ್ಕಿಂಗ್ಗೆ ಸೂಕ್ತ ಸ್ಥಳ ನಿಗದಿಪಡಿಸಬೇಕು ಮತ್ತು ವ್ಯಾಪಾರಸ್ಥರಿಗೆ ತಮ್ಮ ವಸ್ತುಗಳನ್ನು ರಸ್ತೆ ಮೇಲೆ ಇಡದಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಬೇಕು. ಅದರಂತೆಯೇ ಗಾಂಧಿ ವೃತ್ತದಿಂದ ಸಿದ್ದೇಶ್ವರ ದೇವಸ್ಥಾನದ ಮಾರ್ಗವಾಗಿ BLDE ಆಸ್ಪತ್ರೆ ಹೋಗುವ ಏಕಮುಖ ಸಂಚಾರ ರಸ್ತೆಯ ಪಕ್ಕದಲ್ಲಿನ 4 ಚಕ್ರ ವಾಹನಗಳ ಪಾರ್ಕಿಂಗನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿ ಆ ರಸ್ತೆಯನ್ನು ಏಕಮುಖ ಸಂಚಾರದ ಬದಲಾಗಿ ದ್ವಿಮುಖ ಸಂಚಾರ ಪ್ರಾರಂಭಿಸಿ ಸಾರ್ವಜನಿಕರಿಗೆ ವಾಹನ ದಟ್ಟಣೆಯಿಂದ ಆಗುತ್ತಿರುವ ತೊಂದರೆಗಳನ್ನು ನಿವಾರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಮೊದಲೇ ಮುಖ್ಯ ಅಂದ್ರೆ ಟ್ರಾಫಿಕ್ ಬಹಳ ಮುಖ್ಯ ಅದ. ನಮ್ಮ ನಗರದ ಗಾಂಚಿ ನೋಡ್ಬೇಕು, ನೀವು ಯಾರಾದ್ರು ಯಾಕಂದ್ರೆ ಬಂದಾಗ ಗೊತ್ತೇ ಆಗಂಗಿಲ್ಲ. ಮುಂದಿನ ಇರ್ತಾರ ಪೊಲೀಸರ, ಅವ್ರು ಯಾವ ಬೇರೆ ಊರ್ದಾಗ ಬಂದ್ರೆ MH ಪಾಸಿಂಗ್ ಬರ್ತಿಲ್ಲ, ಇಟ್ಟು ದಂಡೆ ಹಾಕಿ ಬಿಡೋದು. ಆ ಕೆಲಸ ಬಿಡ್ಬೇಕು. ದಯವಿಟ್ಟು ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ಬೇಕ ವಿನಂತಿ ತಿಳಿಸ್ತೇನೆ. ಭರತ್ ಕೋಳಿ ಹೊಂಟಾರಲ್ಲ, ಅದಕ್ಕೇನದ ಮಾಡ್ಲಿ, ರಸ್ತೆ ಸರಿ ಇಲ್ಲ ಮತ್ತೆ ಹಂತ ಮಾಡತ್ತಾರಲ್ಲ. ಈಗ ಆಲ್ರೆಡಿ ಇಂಪ್ರೂವ್ ಆಗೈತಲ್ಲ ಸಾಕಷ್ಟು, ಮತ್ತೆ ಹಂಗಾಗ್ಬೇಕು. ಕಾಮಗಾರಿ ಹಂತಾಗಿ ಕಾಮಗಾರಿ ಮತ್ತೆ ಹೆಂಗ ಫಂಡ್ ರಿಲೀಸ್ ಆಗ್ತದೆ ಹಂಗ ಮಾಡಿರ್ತಾರ. ಅಭಿವೃದ್ಧಿ ಹೆಂಗ ಒಮ್ಮೆ ಕೊಡಂಗಿಲ್ಲಲ್ಲ ಸರ್ಕಾರ. ನಮ್ಮವ್ರಿದ್ದ ಮತ್ತೆ ನಮ್ಮವ್ರ ಅಭಿವೃದ್ಧಿ ಮಾಡಬೇಕಲ್ಲ. ನಮ್ಮವ್ರಿದ್ದಾಗ ನಮ್ಮ ಅಭಿವೃದ್ಧಿ ಮಾಡಬೇಕ. ಈ ರೀತಿ ಕಾಮಗಾರಿ ಮಾಡಿದ್ರೆ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ಅಂತ ಗೊತ್ತಾಗ್ಲಿಲ್ವಾ ಅಂತ. ತೊಂದರೆ ಆಗ್ತದೆ ಸರ್, ಸಹಿಸ್ಕೋಬೇಕು. ಯಾವ ತೊಂದರೆ ಆಗ್ತದೆ ಸಹಿಸ್ಕೋಬೇಕು, ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ಆಗ್ಬೇಕು. ಆದ್ರೆ ಪೊಲೀಸ್ ಇಲಾಖೆ ಟ್ರಾಫಿಕ್ ದವ್ರು ಮಾಡ್ತಾರಲ್ಲ, ಅದು ಸಮಸ್ಯೆ ಬಗೆಹರಿಸ್ಬೇಕು. ಇಂಪ್ರೂವ್ ಆಗಬೇಕಲ್ಲ, ನಗರ ಸುಂದೀಕರಣ ಆಗ್ಬೇಕಲ್ಲ. ಅದಕ್ಕೇನದ ಯಾರಿದ್ರು ಮಾಡಬೇಕು. ಯಾವ ಶಾಸಕ ಇದ್ರೆ ಬಿಟ್ರೆ ಸರ್ಕಾರದ ದುಡ್ಡು ಹಣ ಬಂದಾಗ ಮಾಡೇಬೇಕಾಗ್ತದೆ ಇಂಪ್ರೂವ್ಮೆಂಟ್. ನನ್ನ ಹೆಸರು ನಡೀತಾ ಇರೋದ್ರಿಂದ ಸಾರ್ವಜನಿಕರಿಗೆ ಈ ಕಡೆ ತೊಂದರೆ ಆಗ್ತಾ ಇದೆ, ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಟ್ರಾಫಿಕ್ ದಿಂದ ಅಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ. ಟ್ರಾಫಿಕ್ ದಿಂದ ಅಷ್ಟೇ ಸಮಸ್ಯೆ ಆಗ್ತದೆ. ಟ್ರಾಫಿಕ್ ಸಿಬ್ಬಂದಿಗಳು ಸ್ವಲ್ಪ ಸರಿಯಾಗಿ ಕೋಪರೇಟ್ ಮಾಡಿದ್ರೆ ಕರೆಕ್ಟ್ ಆಗಿ ಹೋಗ್ತದೆ. ಭರತ್ ಕೋಳಿ, ST ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.